ಹ್ಞೂ ರೀ. ಛಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಾಮಿ ನಮಸ್ಕಾರ. ನೀವು ಎಲ್ಲಿಂದ ಬಂದಿರೋದು? ಯಾದಗಿರಿ. ಅಮ್ಮ ತಾಯಿ ನೀವು ಯಾವುದು? ಸೇಡಮಿಂದ. ತಾಯಿ ನೀವು ನಿಮ್ಮದು ಯಾದಗಿರಿ. ಓಕೆ, ಒಳ್ಳೇದಾಗಲಿ. ನಿಮ್ದಮ್ಮ? ಗುಲ್ಬರ್ಗದಿಂದ ಬಂದಿರಾ ನೀವು? ಒಳ್ಳೇದಾಗಲಿ ಅಮ್ಮ. ನೀವು ನಿಮ್ಮ ಪರಿಚಯ ಇದೆ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಕ್ಚುಲಿ ಇವರ ಮನಸ್ಸಲ್ಲಿ ಏನು ಅಂದುಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ, ಇವರೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಹೊಟ್ಟೆ ತುಂಬ ಊಟ ಪಟ್ಟಿದ್ರೆ ತಾಯಿ, ತುಂಬ ಖುಷಿ ಇತ್ತು. ಆದರೆ ಪ್ರತಿನಿತ್ಯ ಅದೇನು ರಾಯರ ಮಹಿಮೆ ಗೊತ್ತಿಲ್ಲ, ಪ್ರತಿನಿತ್ಯನೂ ಒಳಗೆ ಸಿಗ್ತಾ ಇದೆ. ಹೋಳಿಗೆ ತುಪ್ಪ ನೋಡಿ, ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಮಂತ್ರಾಲಯ ಬಿಚ್ಚಾಲಯದಿಂದ ಒಂದು ದಿವಸ ಹೋಟ್ಲಲ್ಲಿ ಊಟ ಮಾಡಿಲ್ಲ ತಾಯಿ. ಒಂದು ದಿವಸ ನಿಮ್ಮ ಕೈ ತುತ್ತು ತಿಂದಿದ್ದೀನಿ. ಬರೀ ಪ್ರತಿದಿನ ಹೋಳಿಗೆ ಹೋಳಿಗೆ ಹೋಳಿಗೆ. ಅಲ್ಲ, ಒಬ್ಬರು ಕೇಳಿದರು, ಸ್ವಾಮಿ ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಪ್ರತಿನಿತ್ಯ ಹೋಳಿಗೆ ತಿಂತೀರಲ್ಲ, ನಿಮ್ಗೇನು ತೊಂದರೆ ಆಗಲ್ವಾ ಅಂತ ಕೇಳಿದ್ರು. ಅವ್ರು ರಾಯರಿರೋರ್ಗೂ ನಾವೇನು ತೊಂದರೆ? ನಮಗೆ ರಾಯರಿಗೆ ಇಷ್ಟವಾಗಿರುವುದೇ ಬೇಳೆ ಹೋಳಿಗೆ. ಅದು ಎಲ್ಲರ ಹತ್ರ ಒಳ್ಳೆ. ನಾನು ಎಷ್ಟು ತಿಂತಾ ಇದ್ದೀನಿ, ಇಷ್ಟು ತಿಂತೀನಿ ಅಲ್ವಮ್ಮ. ಆದರೆ ಮನೆ ಊಟ ಕೊಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೊಂದು ವಿಚಾರದಲ್ಲಿ ಸಾಕು, ಇನ್ನು ಬರಬೇಡಿ. ಇದು ಇನ್ನು ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದ್ದೀನಿ. ಇನ್ನು ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಬಂದಿದ್ದೀರಾ, ಆಶೀರ್ವಾದನ ಪಡ್ಕೊಂಡಿದ್ದೀರಾ. ನಮ್ಮ ಆಶೀರ್ವಾದನಕ್ಕಿಂತ ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದನ ಪಡ್ಕೊಂಡಿದ್ದೀರಾ ಅಲ್ವಾ. ಇವಾಗ ನಿಮಗೆ ಏನು ಕಷ್ಟದಲ್ಲಿದೆ ನೋಡಿ, ಎಲ್ಲೋ ಒಂದು ಮೂಲೆಯಲ್ಲಿ ಕಷ್ಟ ಇತ್ತು ನಿಮ್ಮದು, ಆ ಕಷ್ಟ ಕಳೆದು ಹೋಯ್ತು ಇವಾಗ ನಿಮ್ಮದು. ಇವತ್ತು ಯಾರ ದರ್ಶನ ಆಯ್ತು ನಿಮಗೆ? ಕೇದಾರನಾಥಕ್ಕೆ. ಅಂದರೆ ಜಗದ್ಗುರುಗಳು ಅವರು 6 ತಿಂಗಳ ಓಪನ್ ಮಾಡ್ತಾರೆ, 6 ತಿಂಗಳು ಕ್ಲೋಸ್ ಮಾಡ್ತಾರೆ. ಆ ಕ್ಲೋಸ್ ಓಪನ್ ಮಾಡುವಂಥ ಗುರುಗಳು ಬಂದಿದ್ದರು. ಅವರ ಆಶೀರ್ವಾದ ಇವತ್ತು ನಿಮಗೆ ಸಿಕ್ತು ಅಲ್ವಾ? ಅವ್ರ ಆಶೀರ್ವಾದ ಸಿಕ್ತಾ? ಹೋಗಿ ಬಂದ್ರ? ಅಲ್ಲಿ ಪ್ರಸಾದವನ್ನು ತೊಗೊಂಡು ಬಂದಿದ್ದೀರಾ? ಒಳ್ಳೇದಾಗಲಿ. ಅಲ್ಲ, ಶಿವದೇವ್ರು ಎಲ್ಲಿದ್ದಾರೆ? ರಾಯರು ನೋಡಿ, ರಾಯರ ಬೃಂದಾವನದ ಮುಂಗಡೆ ಇರ್ತಕ್ಕಂಥದ್ದು ಶಿವದೇವ್ರೆ. ಇವತ್ತು ಆ ಶಿವನ ದೇವ್ರನ್ನ ನಾನು ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ ದೇವರು ಪ್ರತ್ಯಕ್ಷವಾಗಿ ಏನು ಬೇಕು ಕಂದ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನನಗೆ ಸಂತಾನ ಭಾಗ್ಯ ಕೊಡು, ಮನಃಶಾಂತಿ ಕೊಡು, ನೆಮ್ಮದಿ ಕೊಡು. ಅದು ಒಂದೆಲ್ಲ ನಿಮಗೋಸ್ಕರ ಹೋಗ್ತಾ ಇದ್ದೀನಿ. ನೀನು ಏನು ಅಂದ್ಕೊಂಡಿದ್ದೆ ತಾಯಿ, ನಿನ್ನ ಅದೆಲ್ಲ ಕಷ್ಟಗಳು ಹೋಗಿ ನಿನ್ನ ಯಜಮಾನ ಯಾವ ರೀತಿಯಾಗಿ ಒಂದು ಒಳ್ಳೆ ಇರಬೇಕು ಅಂದ್ಕೊಂಡಿದ್ದೆ, ಅದೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಶಿವದೇವ್ರ ಹತ್ರ. ನೀನು ಬೇರೆ ಯಾರಲ್ಲ, ನನ್ನ ಅಕ್ಕ ನೀನು, ಆಯಿತಾ? ನಾನು ನಿನ್ನ ತಮ್ಮ, ನಾನು ಅರ್ಥ ಆಯ್ತಮ್ಮ. ನನ್ನ ಅಕ್ಕನಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಬರ್ತಾ ಇದ್ದೀನಿ, ಆಯಿತಾ ನನ್ನ ತಾಯಿ? ಒಳ್ಳೇದಾಗುತ್ತೆ, ನಂಬಿಕೆ ಇರಬೇಕು. ಇವತ್ತು ಅನುಗ್ರಹ ಮಾಡಿಲ್ಲ ಅಂತ ಕೊರಗಬಾರ್ದು, ಕುಗ್ಗಬಾರ್ದು. ಇವತ್ತು ನೋಡಿ, ಅವ್ರು ನಿಮಗೆ ಕರ್ಕೊಂಡು ಬಂದಿದ್ದಾರೆ, ಶಿವದೇವ್ರನ್ನ ಮೀಟ್ ಮಾಡಿಸ್ತಾ ಇದ್ದಾರೆ, ರಾಯರನ್ನು ಮೀಟ್ ಮಾಡಿಸ್ತಿದ್ದಾರೆ. ಇವತ್ತು ಬೃಂದಾವನದಲ್ಲಿ ಇರ್ತಕ್ಕಂಥ ರಾಯರು. ಸೈಡಿಗೆ ಬನ್ನಿ, ಸೈಡಿಗೆ ಬರಬೇಕು. ನೀವು ನಿಮ್ಮ ತಾಯಿ ನಾನು ನಿನ್ನ ಮಗ ಮಾತಾಡಿ, ಒಳ್ಳೇದಾಗ್ಲಿ, ಏನು ಚಿಂತೆ ಮಾಡಬೇಡ. ದೇವ್ರು ನೋಡ್ದಂಗೆ ಇರ್ಲಿಮ್ಮ, ಅವರೇ ದೇವ್ರ ರಾಯರೇ ಬೇರೆ, ನಾವು ಬೇರೆ. ಒಳ್ಳೇದಾಗ್ಲಿ. ಆದ್ರೆ ನಿನ್ನ ಪ್ರೀತಿ ವಿಶ್ವಾಸ ನೀನು ತಾಯಿ, ಒಳ್ಳೇದಾಗ್ಲಿ ತಾಯಿ. ನಿನಗೂ ಅಷ್ಟೇ ತಾಯಿ, ಒಳ್ಳೇದಾಗ್ಲಿ. ಕೈ ತುಕ್ಕಲು ಕೊಟ್ಟಿದ್ದೀರ ತಾಯಿ, ಒಳ್ಳೇದಾಗ್ಲಿ. ಶ್ರೀಹರಿ ಒಳ್ಳೇದಾಗ್ಲಿ. ನೀವೇನು ಅಂದುಕೊಂಡಿದ್ದೀರ ಅದೆಲ್ಲ ಯಶಸ್ವಿ ಆಗಲಿ. ಆಯ್ತಮ್ಮ ತಾಯಿ. ಒಳ್ಳೇದಾಗ್ಲಿ. ಸರ ಬೆಳ್ಳಿ ಕಡೆಗೆ ತರ್ತೀನಿ ನನ್ನ ತಂಗಿಗೆ ನಾನು. ಶ್ರೀಹರಿ ಒಳ್ಳೇದಾಗಲಿ. ಶ್ರೀಹರಿ 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 ಒಳ್ಳೇದಾಗಲಿ ತಾಯಿ. ಅಮ್ಮ ನಿಶ್ಚಿಂತೆ ಇದೆ. ನಾನು ಹೇಳ್ಕೊಟ್ಟಂಥ ರಥದಿಂದ ಪೂಜೆ ಮಾಡಿ, ಒಳ್ಳೇದಾಗುತ್ತೆ. ನಂಬಿಕೆ ಇರಬೇಕು. ನಂಬಿಕೆ, ತಾಳ್ಮೆ ಇವೆರಡು ನಿಮ್ಮಲ್ಲಿ ಇರಬೇಕು. ಆಯಿತಾ? ಆಯಿತು, ಬರ್ತೀನಿ ಸ್ವಾಮಿ, ಬರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಪ್ರಯಾಣ ನಾವು ಪ್ರಾರಂಭ ಮಾಡ್ತೀವಿ. ನೀವು ಬಂದ್ರಿ ಅಂದರೆ ಕುಕ್ಕಿ ಬಿಡ್ತೀವಿ. ಆಯ್ತು, 3 ಸಲ ದರ್ಶನ ಆಯ್ತು ಅಪ್ಪಾಜಿ. ನಮಗೆ ಕಟ್ ಮಾಡ್ರಿ. ಈಗ ಆಯ್ತು. ಎಡ್ಡಳ್ಳಿ ಸೇಡಮು ಎಲ್ಲಿ ಬೀದರ್ ಮುಗಿತ ಆಯ್ತು. ಯಾವುದು? ಪಂಚಪೀಠಗಳಲ್ಲಿ ಒಂದಾದ ಕೇದಾರ ಸನ್ನಿಧಿ ಅವರು. ಅವ್ರ ಹೆಸರು ಭೀಮಶಂಕರ ಜಗದ್ಗುರುಗಳ ಸನ್ನಿಧಿ ಅವರು. ಅವ್ರದ್ದು ಪದವಿ 2 ಪದವಿ ಇದೆ ಅವ್ರಿಗೆ. ರಾವಲ್ ಪದವಿ ಅಂತಾರೆ ಅವ್ರಿಗೆ. ಕರ್ನಾಟಕಕ್ಕೆ ಬಂದ್ರಂದ್ರೆ ಜಗದ್ಗುರುಗಳಾಗ್ತಾರೆ. ಅವರು ಕೇದಾರ ಪೀಠಕ್ಕೆ ಹೋದ್ರಂದ್ರೆ ಅಲ್ಲಿ ರಾಜನಾಗ್ತಾರೆ. ಅಲ್ಲಿ ರಾಜ ಅಂತಾರೆ ಅವ್ರಿಗೆ.
ಹಾಂ 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 ಈಗ ನಿಮ್ಮ ಒಂದು ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮ್ಗೆ ಈಗ ಪಂಚಪೀಠ ಜಗದ್ಗುರುಗಳ ದರ್ಶನ ಆದ್ರು ನಮ್ಗೆ ದರ್ಶನ ಆದ್ರು. ಸನ್ನಿಧಿಯವ್ರ ದರ್ಶನ ಆದ್ರು. ಯಾದಗಿರಿಯಿಂದ ಬಂದಿದ್ದೀರಾ? ಸಲ ಬಂದಿದ್ವಿಪ್ಪ, ನಮ್ಮ ಸಂಬಂಧ ಬಂದಿದ್ದೀರಿ? ಬಂದಿದ್ವಿ ನಾವು. ಹಾಂ 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 ನಿಮ್ಮ ಸಲಗೆ ನಾವು ಬಂದಿದ್ವಿ. ಹಾಂ ಹಾಂ ಮಂತ್ರಾಲಯದಿಂದನೂ ಹಾಂ ಹಾಂ ನಾವು ನಿಮ್ಗೆ ಬಾರ್ಡರ್ ಮುಗಿಯವರೆಗೆ ನಾವು ಬಿಡಲ್ಲ ಅಂತೇಳಿ ಬರ್ತಾ ಇದ್ದೀರಾ? ರಾಯಚೂರು ಜಿಲ್ಲೆ, ಹ್ಞೂ 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 ಯಾದಗಿರಿ ಜಿಲ್ಲೆ, ಹ್ಞೂ 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 ಯಾದಗಿರಿ, ಹ್ಞೂ 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 ರಾಯಚೂರು ಜಿಲ್ಲೆ, ಹಾಂ 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 ಮತ್ತೆ ಕಲಬುರಗಿ ಜಿಲ್ಲೆ, ಕಲಬುರಗಿ, ಬೀದರ್ ಜಿಲ್ಲೆ ಬಾರ್ಡರ್ಗೆ ಬಂದಿದ್ದೀವಿ ಅಪ್ಪಾಜಿಗೆ. ಬೀದರ್ ಜಿಲ್ಲೆ ಬಾರ್ಡ್ರು. ಇನ್ನು 20 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಅಂದ್ರೆ ನಿಮ್ಮ ಮಂತ್ರಾಲಯ ಬಿಚ್ಚಾಲಯದಿಂದನೂ ನಿಮ್ಮ ಜೊತೆಗೆ ಇದ್ದೀವಿ ನಾವು. ಇದ್ದೀರಾ ಸುಮಾರು ದಿನ. ಆದರೆ ರಾಯರ ಅನುಗ್ರಹ ಮಾಡಿದ್ದಾರೆ ನಿಮಗೆ. ಇನ್ನೂ ಸ್ವಲ್ಪ ಅನುಗ್ರಹ ಮಾಡಬೇಕು ನಿಮಗೆ, ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಸ್ವಲ್ಪ ಕರ್ಮ ಇತ್ತು, ಆ ಕರ್ಮ ಇವತ್ತು ಕಳ್ಕೊಂಡು ಹೋಗಕ್ಕೆ ಬಂದಿದ್ದೀರಾ. ಆದರೆ ಪ್ರತ್ಯಕ್ಷವಾಗಿ ಇವತ್ತು ಶಿವದೇವರು ಬಂದಿದ್ದಾರೆ, ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ. ಶಂಕರ ಜಗದ್ಗುರುಗಳು ಸನ್ನಿಧಿಯವ್ರ ತಲೆ ಮೇಲೆ ಹಾಂ ಹಾಂ 6 ತಿಂಗಳ ಕಿರೀಟ ಇರುತ್ತೆ, ಬಂಗಾರದ್ದು. ಹೌದಾ? ಕಿರೀಟ ಎಷ್ಟು? ಸುವರ್ಣ ಕಿರೀಟ, ಬಂಗಾರ ಕಿರೀಟ ಅದು. ಹಾಂ 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 6 ತಿಂಗಳು. ಹಾಂ ಹಾಂ ಈಗ 6 ತಿಂಗಳು ಜ್ಯೋತಿರ್ಲಿಂಗ, ಕೇದಾರ ಜ್ಯೋತಿರ್ಲಿಂಗದ ಮೇಲೆ 6 ತಿಂಗಳು ಇರುತ್ತೆ ಅಪ್ಪಾಜಿ. ಹಾಂ 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 ಈಗ 6 ತಿಂಗಳು ಸನ್ನಿಧಿ ಭೀಮಶಂಕರ ಲಿಂಗ ಅವ್ರ ಸನ್ನಿಧಿ ತಲೆ ಮೇಲೆ ಕಿರೀಟ ಇರುತ್ತೆ 6 ತಿಂಗಳು. ಓಹೋ, ಆಯಿತು, ಒಳ್ಳೇದಾಗಲಿ. ಆಯ್ತು, ಅಷ್ಟು ದೂರದಿಂದ ಬಂದಿದ್ದೀರಾ, ಇನ್ನು ಬರಬಾರ್ದು. ಹಾಂ, ಇನ್ನು ಬರಬಾರ್ದು, ಇನ್ನು ಮುಗಿದೈತಿ. ಇನ್ನು ಬೇರೆಯವ್ರು ನೋಡ್ಕೊಂತಾರೆ, ರಾಯರು ಬಿಡೋಲ್ಲ. ರಾಯರು ನಮ್ಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಇವ್ರು ಬಿಟ್ಬಿಡ್ತಾರೆ ನೀವು ರಾಯರು. ಹಾಂ, ನೋಡಿ ಇವ್ರು ಹೆಂಗಿದ್ದಾರೆ, ಇವ್ರು ರಾಯರು ಬಿಡಲ್ಲ ಇವರು, ಹೌದಲ್ಲ? ಒಳ್ಳೇದಾಗಲಿ. ಆಯಿತು, ಹುಷಾರಾಗಿ ಹೋಗ್ಬೇಕು ನೀವು. ಹಾಂ, ಆಯಿತು, ಒಳ್ಳೇದಾಗಲಿ ಸ್ವಾಮಿ. ಸರಿ, ಸುಮಾರು ನೋಡಿ ಎಲ್ಲಿದೆ, ಎಲ್ಲೋ ಒಂದು ಕಾಡಲ್ಲಿ ಕೂತ್ಕೊಂಡಿದ್ವಿ. ಈ ಕಾಡಲ್ಲಿ ಹುಡುಕೊಂಡು ಬಂದಿದ್ದೀರಲ್ಲ ನಮ್ಮನ್ನು. ಹಾಂ, ನೋಡಿ ಇಲ್ಲಿವರೆಗೂ ಬಂದಿದ್ದೀರಾ. ಆಯ್ತು, ತಗೊಳ್ಳಿ. ಹಾಂ, ಹುಷಾರಾಗಿ ಹೋಗ್ಬೇಕು ನೀವು. ಆಯ್ತಮ್ಮ, ನಮ್ಮ ತಾಯಿ ಆಗುತ್ತೆ, ತಗೊಳಮ್ಮ ನಿನಗೆ. ಹಾಂ, ಸರಿ, ಒಳ್ಳೇದಾಗಲಿ. ಆರಾಮ ಹೋಗ್ರಿ ಅಪ್ಪಾಜಿ, ಬಿಸಿಲಾಗ ನಡಿಬೇಡ್ರಿ. ಆಯ್ತಮ್ಮ ತಾಯಿ, ಸರಿ. ಶ್ರೀಹರಿ.